ದೊಡ್ಡವ್ರ ಮದಿ ಹೇಳಿ ಸರ್. ಬಾಮ್ಮ ಆಮೇಲೆ ಕೇತಕನಾಡಿ ಗ್ರಾಮ ಪಂಚಾಯತಿ ಶೋಭಮ್ಮ, ದೊಡ್ಡವರು ಮಾಜಿ ದರ್ಶಮ್ಮ, ಜವಾನರು ಮೀನಮ್ಮ, ಮುಕುಂದ ಗೃಹಪಾಲಕರು, ಗೀತಾಂಜಲಿ, ಅಂಜಲಿ ಚಿಕ್ಕಮಂಡಳಿ, ಲಕ್ಷ್ಮಿ 520 ಸರ್ ಎಲ್ಲ ಹೆಣ್ಮಕ್ಳಿಗೆ ಜವಾಬ್ದಾರಿ ಕೊಟ್ಬಿಟ್ಟಿದ್ದಾರೆ ಅಂತ. ಯಾಕೆ ಅಂತ ಹೇಳಿದ್ರೆ ಮೋಸ್ಟ್ಲಿ ಅದು ಮೊದಲು ಹೇಳ್ದಂಗೆ ನಿಜವಾಗ್ಲೂ ಅವರಲ್ಲಿರ್ತಕ್ಕಂಥ ಪ್ರಾಮಾಣಿಕತೆ, ತಾಳ್ಮೆ ಮತ್ತೆ ಅವರಲ್ಲಿರ್ತಕ್ಕಂಥ ಫೀಡ್ಬ್ಯಾಕ್ಗೆ ನನಗೆ ಮೋಸ್ಟ್ಲಿ ಆ 4 ಜನ PDOಗಳಿಗೆ ಏನು ಜವಾಬ್ದಾರಿ ಕೊಟ್ಟಿದ್ದೀನೋ ಅದು ನಿಜವಾಗ್ಲೂ ಅದು ಮನಸ್ಸಿಂದನೇ ಕೊಟ್ಟಿರೋದು. ಯಾಕೆಂದ್ರೆ ಅಷ್ಟೇ ಅವರು ಬದ್ಧತೆಯಿಂದ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಅವರೇ ಈ ಐಡಿಯಾಗಳೆಲ್ಲ ಕೊಟ್ಟಿದ್ರು, ಸರ್ ಇವೆಲ್ಲ ಮಾಡೋಣ ಅಂತೇಳಿ. ಜೊತೆಗೆ ನಮ್ಮ ಇಂಜಿನಿಯರ್ಗಳಲ್ಲಿ ಮಂಜು ಸಹಿತ ಪಾಪ ಲಾಸ್ಟ್ ಟೈಮು ಅವರೇ ಮುಂದೆ ಬಂದು ಒಂದು ಸಿಂಪಲ್ ಆಗಿ ಮಾಡಿದ್ವಿ. ಆನಂತರವಾಗಿ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇಷ್ಟೊತ್ತು ತುಂಬ ಚೆನ್ನಾಗಿ ಹೇಳಿದ್ರು. ಯಾರು ನಮ್ಮ MBK ಆಗಿರ್ಬೋದು, ಪವಿತ್ರ ಆಗಿರ್ಬೋದು, ಇನ್ನೂ ಒಂದಷ್ಟು ಮಹಿಳೆಯರು ತುಂಬ ಚೆನ್ನಾಗಿ ಹೇಳಿದ್ರು. ಅದರಲ್ಲಿ ಮಧು ಆಗಿರ್ಬೋದು, ಶಂಕರಪ್ಪ ಆಗಿರ್ಬೋದು, ಪದ್ಮನಾಭ ಆಗಿರ್ಬೋದು. ನಾವು ಇವತ್ತು ನೋಡಿ, ನಾನು ಜಾಸ್ತಿ ದೊಡ್ಡ ದೊಡ್ಡ ಮಾತುಗಳನ್ನು ಹೇಳಕ್ ಹೋಗಲ್ಲ. ಯಾಕೆಂತ ಹೇಳಿದ್ರೆ ಇವತ್ತು ಒಂದಂತೂ ನಿಜನೇ, ನಮ್ಮ ಶಂಕರ್ ಹೇಳ್ದಂಗೆ ಸಂವಿಧಾನ, ಇವತ್ತು ಸಂವಿಧಾನ ಇರೋದ್ರಿಂದನೇ ಇವತ್ತು ಮಹಿಳೆಯರು ರಾತ್ರಿ 12 ಗಂಟೆಗೆ ಇವತ್ತು ಮಹಿಳೆಯರು ನಿರ್ಭೀತಿಯಿಂದ ಒಂದು ಫ್ರೀಡಮ್ ಆಗಿ ಓಡಾಡಿದಾಗ ಮಾತ್ರನೇ ಈ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಬರೋದು ಅಂತೇಳಿ ಮಹಾತ್ಮ ಗಾಂಧೀಜಿ ಅವರು ಯಾವತ್ತು ಕನಸನ್ನು ಕಂಡಿದ್ರು, ಅದು ನಿಜವಾಗ್ಲೂ ಇವತ್ತು ಬರ್ತಾ ಬರ್ತಾ ಅದು ಒಂದು ನನಸಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ರಾತ್ರಿ ಕೇವಲ ಪುರುಷರು ಮಾತ್ರ ಡೇ ಟೈಮಲ್ಲಿ ಕೆಲಸ ಮಾಡ್ತಿದ್ರು, ರಾತ್ರಿ ಸಹ ನೈಟ್ ಶಿಫ್ಟ್ ಅನ್ನ ಮಹಿಳೆಯರು ಒಂದು ಕಂಪ್ನಿ ಆಗಿರ್ಬೋದು, ಒಂದು ಗಾರ್ಮೆಂಟ್ಸ್ ಆಗಿರ್ಬೋದು, ಒಂದು ಯಾವುದೋ ಒಂದು ಸಣ್ಣ ಒಂದು ಗೃಹ ಕೈಗಾರಿಕೆ, ಗುಡಿ ಕೈಗಾರಿಕೆಗಳಲ್ಲಿ ನಿರ್ಭೀತಿಯಿಂದ ಬಹಳ ಏನು ಒಂದು ಛಲದಿಂದ ಇಡೀ ಮನೆಯನ್ನು ನಿಭಾಯಿಸೋದಕ್ಕೆ ರಾತ್ರಿ ಶಿಫ್ಟ್ ಅನ್ನು ಕೆಲಸ ಮಾಡ್ತಿದ್ದಾರಲ್ಲ, ಅಲ್ಲೇ ನಿಜವಾಗ್ಲೂ ನಾವು ಸ್ವಾತಂತ್ರ್ಯವನ್ನು ಪಡ್ಕೊಂಡಿದ್ವಿ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಮಹಿಳೆಯರಿಗೆ ನಾನು ಈ ಒಂದು ಶುಭವನ್ನ ಕೋರಬಹುದು. ಯಾಕೆ ಅಂತ ಹೇಳಿದ್ರೆ ಒಂದು ವೇದಗಳ ಕಾಲದಲ್ಲಿ ಒಂದು ಗಾರ್ಗಿ, ಮೈತ್ರಿ ಇವರು ಅವತ್ತೇ ಸಹ ಮಹಿಳೆಯರು ನಮ್ಮ ಮುಂದೆ ಬರಬೇಕು, ನಾವು ಯಾವುದೇ ಒಂದು ಪ್ರತಿಯೊಬ್ಬರಿಗೂ ಯಾರಿಗೂ ಸಹ ನಾವು ಕಡಿಮೆ ಇಲ್ಲ ಅನ್ನೋದನ್ನ ಅವತ್ತೇ ತೋರಿಸಿದ್ರು. ನಮ್ಮ ಬಾಪುಲೆ ಇರ್ಬೋದು, ಅನಂತರ ಒಂದು ಮಧ್ಯಕಾಲದಲ್ಲಿ ಬಂದಾಗ ಸರೋಜಿನಿ ನಾಯ್ಡು ಇರ್ಬೋದು, ಒಂದು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿರ್ತಕ್ಕಂಥ ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಇಂಥ ಒಂದು ಐತಿಹಾಸಿಕ ಒಂದು ಇತಿಹಾಸಗಳನ್ನು ಮೆಲ್ಕಿದಾಗ ಅಲ್ಲಿ ಮಹಿಳೆಯರು ಯಾವತ್ತೂ ಸಹ ಪುರುಷರಿಗಿಂತ ಮುಂದೆ ಇರೋದನ್ನ ನಾವು ಕಾಣ್ಬೋದು. ಇನ್ನೊಂದಷ್ಟು ಹೇಳಿದ್ರು, ಸಾಕಷ್ಟು ಇವತ್ತು ಏರುಪೇರುಗಳಾಗಬೇಕಂದ್ರೆ ಮಹಿಳೆಯರೇ ಕಾರಣ ಅಂತೇಳಿ. ಅದು ನಿಜವಾಗ್ಲೂ ರಾಮಾಯಣ ಆಗಿರ್ಬೋದು, ಮಹಾಭಾರತ ಆಗಿರ್ಬೋದು, ಇವುಗಳೆಲ್ಲದರಲ್ಲೂ ಸಹ ಅಲ್ಲಿ ನಾವು ಒಂದು ಪಾಯಿಂಟ್ ಅನ್ನು ಬಹಳ ಚೆನ್ನಾಗಿ ಹೇಳಿದ್ರು. ನಾವು ಯಾವತ್ತೂ ಸಹ ಧನಾತ್ಮಕ ಅಂಶಗಳನ್ನ ತಗೋಬೇಕೆ ಹೊರತು ಋಣಾತ್ಮಕ ಅಂಶಗಳನ್ನ ತಗೋಬಾರ್ದು. ಯಾವತ್ತು ಧನಾತ್ಮಕ ಅಂಶಗಳನ್ನ ತಗೊಂತೀವೋ ಅವತ್ತು ನಾವು ಈ ಸಮಾಜವನ್ನು ಸುಧಾರಣೆ ಮಾಡೋದಕ್ಕೆ ಹಂತವಾಗಿ ಹೋಗ್ಬೋದು. ನಾನು ಬಹಳ ತುಂಬಾ ಖುಷಿ ಪಡ್ತೀನಿ. ಸುಧಾಮೂರ್ತಿ ಅವ್ರ ಬಗ್ಗೆ ನಾನು ಒಂದು 2 ಮಾತುಗಳನ್ನು ಹೇಳ್ಬೇಕು. ಲಾಸ್ಟ್ ಟೈಮ್ ಹೇಳಿದ್ದೆ ಅನ್ಸುತ್ತೆ, ಅವರು ಒಂದು ಇಂಟರ್ವ್ಯೂಲ್ ಹೇಳ್ತಾರೆ, ಒಂದು 5 ಜನ ಸೇರಿ ನನ್ನ ಗಂಡ ಇನ್ಫೋಸಿಸ್ ಸಂಸ್ಥೆಯನ್ನು ಇವತ್ತು 2 ಲಕ್ಷ ಜನಸಂಖ್ಯೆ ಅವರಿಗೆ ಉದ್ಯೋಗವನ್ನು ಕೊಟ್ಟಿದ್ದೀವಿ ಅಂದ್ರೆ ಒಂದು ಸಾಫ್ಟ್ವೇರ್ ಅಲ್ಲಿ. ಅವತ್ತಿನ ದಿನ ನಾನು ನನ್ನ ಮನೆಯಲ್ಲಿ ಇರ್ತಕ್ಕಂಥ ಒಂದಷ್ಟು ಸಣ್ಣ ಕೂಡಿಟ್ಟಿರುವ ಹಣ ಮತ್ತೆ ನನ್ನ ತಾಳಿಯನ್ನು ಸಹ ಅವ್ರ ಗಂಡ ಹೇಳ್ತಾರೆ, ಇನ್ಫೋಸಿಸ್ ನಾರಾಯಣ ಮೂರ್ತಿ, ನನ್ನ ಹೆಂಡತಿನೇ ಮೊದಲ ಕಿರುಕಾಣಿಕೆಯಾಗಿ ತಾಳಿಯನ್ನ ಅಡವಿಟ್ಟು ಇವತ್ತು ಈ ಕಂಪನಿ ಏನಾದರೂ ಇವತ್ತು 2 ಲಕ್ಷ ಜನಸಂಖ್ಯೆ ಉದ್ಯೋಗ ಕೊಟ್ಟಿದ್ದೀವಿ ಅಂದ್ರೆ ಅವತ್ತೇ ಅವರು ಒಂದು ಬುನಾದಿ ಹಾಕೋದಕ್ಕೆ ಮೊದಲ ಕಾರಣಕರ್ತರೆ ನನ್ನ ಹೆಂಡತಿ ಅಂತೇಳಿ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತಾ, ಇದು ಮೊಟ್ಟ ಮೊದಲ ಬಾರಿಗೆ ನಮ್ಮ ತಾಲೂಕು ಪಂಚಾಯತ್ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಇಷ್ಟು ಜನ
ಮಹಿಳೆಯರನ್ನ ಸೇರಿಸಿ ಇಂಥ ಒಂದು ವಿಜೃಂಭಣೆಯಿಂದ ಅತ್ಯಂತ ಖುಷಿಯಿಂದ ಸಂಭ್ರಮದಿಂದ ಆಚರಣೆ ಮಾಡ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಇಲ್ಲ ಅಂದ್ರೆ ನಾನು ಇವತ್ತು ಇಲ್ಲಿಲ್ಲ. ಯಾಕೆ ಅಂದ್ರೆ ನಾನು ವಿಜ್ಞಾನಿ ಸ್ಟೂಡೆಂಟು. ನಾನು ವಿಜ್ಞಾನಿಯನ್ನು ಓದುವಾಗ ಅದರಲ್ಲಿ ಒಂದು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡೋದು, ನಮ್ಮ ಬಾಳಿಲಿ ಇರ್ತಕ್ಕಂಥ 206 ಮೂಳೆಗಳನ್ನ ಮುರಿದಾಗ ಎಷ್ಟು ನೋವಾಗುತ್ತೋ ಅಷ್ಟು ನೋವಾಗುತ್ತದೆ ನಮ್ಮ ಜನ್ಮ ನೀಡುವಾಗ ನಮ್ಮ ತಾಯಿ. ಆದ್ರಿಂದ ನನಗೆ ಜನ್ಮ ನೀಡಿದ ಅಥವಾ ನಮ್ಮ ಇಡೀ ಪ್ರಪಂಚದಿಂದ ಜನ್ಮ ನೀಡುವಂತಕ್ಕಂಥ ಶ್ರೇಷ್ಠವಾದಂಥ ಕೆಲಸ ಯಾವುದು ದೇವರು ಕೊಟ್ಟಿದ್ದಾರೆ ಹೆಣ್ಣಿಗೆ. ನಾವು ಹೆಣ್ಣನ್ನ ಪಾದವನ್ನು ನಮಸ್ಕಾರ ಮಾಡಿ ನಾವು ದಿನ ಬೆಳಿಗ್ಗೆ ನಾವು ಹೆಣ್ಣು ದೇವತೆಗೆ, ಇವತ್ತು ಕೂಡ ನಾನು ಬೆಳಗ್ಗೆ ಎದ್ದ ತಕ್ಷಣ ಹೆಣ್ಣು ದೇವತೆಯ ಒಂದು ದೇವರಿಗೆ ನಮಸ್ಕಾರ ಮಾಡ್ತೇವೆ. ಯಾಕೆಂದ್ರೆ ಎಣ್ಣೆ ನಮಗೆ ಕಣ್ಣು ಅಂತ ಹೇಳುದು. ಅದೇ ರೀತಿಯಾಗಿ ಮಹಿಳಾ ದಿನಾಚರಣೆ ಅಂತಕ್ಕಂಥದನ್ನ ಯಾಕೆ ಮಾಡಬೇಕು, ಇದರ ಮಹತ್ವ ಏನು ಅಂತಕ್ಕಂಥದನ್ನ ಬಹಳ ಜನ ಈಗಾಗಲೇ ಹೇಳಿದ್ದಾರೆ. ಮತ್ತೆ ನಮ್ಮ ಮಧು ಸರ್ ಅಂತೂ ತುಂಬಾ ಅರ್ಥಗರ್ಭಿತವಾಗಿ ಪ್ರಾಕ್ಟಿಕಲ್ ಆಗಿ ಮಾತಾಡಿದ್ದಾರೆ. ಆದ್ರೆ ಒಂದಂತೂ ನಿಜ, ಇತಿಹಾಸ ಏನೋ ನಿರ್ಮಾಣ ಆಗ್ಬೇಕಾದ್ರೆ ಅದು ಮಹಿಳೆಯರೇ ಕಾರಣ. ಮಹಿಳೆಯರಿಲ್ಲ ಅಂದ್ರೆ ಇತಿಹಾಸ ಆಗೋದೇ ಇಲ್ಲ. ನೀವು ಬೇಕಾದ್ರೆ ಎಲ್ಲಾರು ತಿಳ್ಕೊಳ್ಳಿ, ಪ್ರಾರಂಭದಿಂದ ರಾಮಾಯಣ ಮಹಾಭಾರತ ಎಲ್ಲಿಂದಾರು ತಗೊಂಬಂದಿ, ಅದು ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು, ಅದಕ್ಕೆ ಮೂಲ ಎಲ್ಲಾ ಕಾರಣನೂ ಹೆಣ್ಣು ಮಕ್ಕಳೇ ಇರ್ತಾರೆ. ಆದ್ರೆ ನಾನ್ ಕೇಳ್ಕೊಳ್ತಕ್ಕಂಥವ್ರು ನೆಗೆಟಿವ್ ಅನ್ನ ಪಕ್ಕಕ್ಕೆ ಇಟ್ಬಿಡೋಣ, ಸ್ವಲ್ಪ ಧನಾತ್ಮಕವಾಗಿ ಇದೆಲ್ಲ ಇದರಲ್ಲ ಇಂಥ ಒಂದು ಗುಣಗಳನ್ನ ಅಳವಡಿಸ್ಕೊಂಡಿದ್ದಾದಾಗ, ಈಗಾಗಲೇ ಹೇಳಿದ್ರಿ ಇದನ್ನು ಪ್ರಪ್ರಥಮ ಮಹಿಳಾ IAS ಕಿರಣ್ ಬೇಡಿ, ಪ್ರಪ್ರಥಮ ಮುಖ್ಯಮಂತ್ರಿ ಯಾರು ಸುಚೇತಾ ಕೃಪಲಾನಿನೋ, ನಮ್ಮ ಇಂದಿರಾ ಗಾಂಧಿನೋ, ಸೋನಿಯಾ ಗಾಂಧಿನೋ, ಅಥವಾ ಸುನೀತಾ ವಿಲಿಯಮ್ಸ್, ಮತ್ತೆ ಫಸ್ಟ್ ಯಾವುದು ಮೆಡಲ್ ತಂದಿದ್ದು ಭಾರತಕ್ಕೆ ಕಣ್ಣ ಮಲ್ಲೇಶ್ವರಿನೋ, ಬಹಳಷ್ಟು ಇತಿಹಾಸ ಇದೆ. ನಮ್ಮ ಸರೋಜಿನಿ ನಾಯ್ಡು ಆಗ್ಬೋದು, ಪ್ರತಿಯೊಬ್ರು ಇದ್ದಾರೆ. ಇಂಥ ಒಂದು ವ್ಯಕ್ತಿ, ಅಂತ ಒಂದು ಮಹಿಳೆಯರ ಸಾಲಿನಲ್ಲಿ ನೀವೆಲ್ಲ ನಿಲ್ಬೇಕಂತಕ್ಕಂಥದ್ದೇ ನನ್ನೊಂದು ಕಳಕಳಿ. ಅದಕ್ಕೆ ಯಾಕಪ್ಪ ಹೇಳ್ತೀನಿ ಅಂದ್ರೆ, ಒಬ್ಬ ಪುರುಷ ಏನಾದ್ರು ಸಕ್ಸಸ್ ಆಗ್ಬೇಕಾದ್ರೆ ಅದಕ್ಕೆ ಹಿಂದೆ ಮಹಿಳೆಯರು ಇದ್ದೇ ಇರ್ತಾರೆ. ನೀವು ಯಾವತ್ತಾದ್ರೂ ಗಮನಿಸಿ. ಅದೇ ರೀತಿ ಒಬ್ಬ ಪುರುಷ ಹಾಳಾಗ್ಬೇಕಾದ್ರೂ ಮಹಿಳೆಯರು ಇದ್ದೇ ಇರ್ತಾರೆ. ಅದ್ರಾಗಂತೂ ಎರಡು ಮಾತಿಲ್ಲ. ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ಒಂದು ವಾಸ್ತವಾಂಶ ಹೇಳ್ತೀನಿ. ಸಂವಿಧಾನ ಬರೆದಂತ ಅಂಬೇಡ್ಕರ್ ಅವರು ಪಾಪ ಅವರ ವಿದೇಶದಲ್ಲಿ ಅಧ್ಯಯನ ಮಾಡ್ತಾ ಇರ್ತಾರೆ. ಮಗ ಸತ್ತೋಗಿರ್ತಾನೆ. ಹೆಂಡತಿ ಆಗಿರ್ತಕ್ಕಂಥವಳಿಗೆ ಲೆಟರ್ ಬಂದಿದ್ದಾಗ ಹೆಂಡತಿ ಮತ್ತೆ ಪ್ರತ್ಯುತ್ತರ ಬರೀತಾಳೆ, ನೋಡಿ ನೀವು ಒಂದು ಒಳ್ಳೆ ಕೆಲಸಕ್ಕೆ ಹೋಗಿದ್ದೀರಿ, ಯಾವುದೋ ಒಂದು ಮಹತ್ತರವಾಗಿರ್ತಕ್ಕಂಥ ಬದಲಾವಣೆ ಮಾಡಬೇಕಂತ ಹೋಗಿದ್ದೀರಿ, ನನ್ನ ಸ್ವಂತ ಮಗ ಸತ್ರು ಪರವಾಗಿಲ್ಲ, ಸಮಾಜದಲ್ಲಿ ನೀವು ಬದಲಾವಣೆ ತರುವಂತ ಕೆಲಸ ಮಾಡ್ತಾ ಇದ್ದೀರಿ, ನೀವು ಅದು ಮುಂದುವರಿಸ್ಕೊಂಡು ಬನ್ನಿ ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ಆ ರಮಾಬಾಯಿ ಅಂತಕ್ಕಂಥ ಹೇಳಿದ್ರಿಂದ ಅವ್ರ ಸಂವಿಧಾನ ಬರೋದಕ್ಕೆ ಸಾಧ್ಯ. ಆಕೆ ಸಾಧಿಕಿದ್ದಾನೆ ಅಲ್ವಾ? ಇದನ್ನೇ ಹೇಳುವಂಥದ್ದು. ಏನ್ ದೊಡ್ಡ ಗ್ರೇಟ್ ಸಾಧನೆ ಮಾಡಿದ್ರೇನೆ ಸಾಧನೆ ಅಲ್ಲ. ಸಾಧನೆ ಅಂದ್ರೆ ಮನೆಯಲ್ಲಿ ನಿಮ್ಮ ಎಲ್ಲಾ ತಾಯಿಯಂದ್ರು ಓದಿದಾರ, ನಿಮ್ ಮನೆಗಳಲ್ಲಿ ನೀವು ಓದಕ್ ಹೋದಾಗ ಓದ್ ಸಮ ಪರವಾಗಿಲ್ಲ ಅಂತ ಹೇಳಿ ಕಳ್ಸಿದಾರ ನಿಮ್ ತಂದೆ ತಾಯಿಯರೆಲ್ಲ ನಿಮ್ ಫ್ಯಾಮಿಲಿ ಕಳ್ಸಿದಾರ? ಎಷ್ಟೊಂದು ನಿಮ್ ತಾಯಿ ಸಫರ್ ಆಗಿದ್ದಾರೆ ತಾನೆ. ಎಲ್ಲರನ್ನು ವಿರೋಧ ಕಟ್ಕೊಂಡಿರ್ತಾರೆ, ಎಲ್ಲರ ಹತ್ರನೂ ಜಗಳ ಮಾಡಿರ್ತಾರೆ. ನಾನು ನಿನ್ ಕೆಲಸ ಮಾಡ್ಕೋತೀನಮ್ಮ, ನೀನು ಓದಕ್ ಹೋಗು ಅಂತಾರೆ. ಇಲ್ಲ ನನಗೂ ಸಹಾಯ ಮಾಡು ಅಂತ ಕುತ್ಕೊಂಡಿದ್ದಿದ್ರೆ, ನಿಮ್ಮನ್ನ ಅಲ್ಲೇ ಕೂರ್ಸಿದ್ರೆ ನೀವು ಇಲ್ಲಿ ಬಂದು ಕುತ್ಕೊಳಕ್ ಆಗ್ತಿತ್ತ? ಆಕೆನೋ ಸಾಧಕಿನ ಅಲ್ವಾ? ಹೌದು ಅಲ್ವಾ? ಆಕೆನೋ ಸಾಧಕಿನೇ. ಯಾಕಂದ್ರೆ ನನ್ನ ತಾಯಿ ಹರದ ಬಟ್ಟೆ, ಹಳೆ ಮನೆ, ಅಷ್ಟೇ ಚಿಕ್ಕ ಸಂಸಾರದಲ್ಲಿದ್ದು ನನ್ನ ಮಕ್ಕಳು ಓದ್ಲಿ ಎಲ್ಲ ಅಂತ ಫ್ಯಾಮಿಲಿನ, ಹಳೆ ಫ್ಯಾಮಿಲಿ. ಈಗಿನ ಜನರೇಷನ್ ಬಿಡಿ, ಯಾವುದೇ ಭೇದ ಭಾವನೆ ಇಡೋದಿಲ್ಲ. ಹಿಂದೆ ಒಂದು 15-20 ವರ್ಷದ ಹಿಂದೆ ಇಲ್ಲಿ ತಗೊಂಡಾಗ ಒಂದು ಹೆಣ್ಮಗು ಎಷ್ಟು ಮಾತ್ರ ಒಂದು ಸ್ಕೂಲಲ್ಲಿ ಓದ್ತಾರೆ ಅಂದ್ರೆ, ನಿಮಗೆ ಗೊತ್ತಿದೆಯಾ ಸುಧಾಮೂರ್ತಿ ಅವ್ರ ವಿಚಾರ? ಇಡೀ ಮಾಡಿದವರಲ್ಲಿ ಲೇಡಿಯಲ್ಲಿ